ಹಾಯ್ ನಮಸ್ತೆ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿದು ಒಂದು ಲೋಟ ಮಜ್ಜಿಗೆ ತಗೋತಾ ಇದ್ದೀನಿ. ಇದು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸು. ಅದನ್ನು ಅಲ್ಲೇ ಪುಡಿ ಮಾಡ್ಕೊತೀನಿ, ಒಟ್ಟಿಗೆ ಪುಡಿ ಮಾಡಿ ಇಟ್ಕೋಬಾರ್ದು. ಇದು ಹೊಟ್ಟೆ ಬೊಜ್ಜನ್ನು ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ಯಾಟ್ ಎಲ್ಲ ಚೆನ್ನಾಗಿ ಕರಗಿಸುತ್ತೆ. ಹಂಗಾಗಿ 2 ದಿನಕ್ಕೆ 3 ದಿನಕ್ಕೆ ಒಂದು ಸಾರಿ ಈ ಮಜ್ಜಿಗೆ ತಗೋತೀನಿ. ಇಲ್ಲ ಬೆಳಿಗ್ಗೆ, ಇಲ್ಲಾಂದರೆ ರಾತ್ರಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಮಜ್ಜಿಗೆ ಕುಡಿದು ಅಷ್ಟು ಹೊಟ್ಟೆ ಫುಲ್ಲಾಗಿತ್ತು. ಹಾಗಾಗಿ ಒಂದೇ ಒಂದು ಪೈನಾಪಲ್ 2 ಪೀಸ್ ಪೈನಾಪಲ್ ತೊಗೊಂಡು ಇದನ್ನೆಲ್ಲ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿಟ್ಟಿದ್ದೀನಿ ಅಷ್ಟೇ. ಇವಾಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಅಡುಗೆ ಅಂದರೆ ಇವತ್ತು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ. ಚಪಾತಿಗೆ ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಹಾಕಿ ಚಪಾತಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕುಂಬಳಕಾಯಿ ಎಲ್ಲ ಹಚ್ಚಿಟ್ಟಿದ್ದೀನಿ ನೋಡಿ. ಯಾಕೆಂದರೆ ಎಲ್ಲ ಹಚ್ಚೋದೆಲ್ಲ ತೋರಿಸಿದ್ರೆ ಇಲ್ಲ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಇದು ಪಾಲಕ್ ಸೊಪ್ಪು ರುಬ್ಬಿಟ್ಟಿದ್ದೀನಿ. ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಮತ್ತು ಮೆಂತ್ಯ ಸೊಪ್ಪು ಹಚ್ಚಿಟ್ಟಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇವಾಗ ಫಸ್ಟು ಚಪಾತಿ ಹಿಟ್ಟು ಕಲಿಸ್ಬಿಡೋಣ. ನೆನೀತಾ ಇಲ್ಲ, ಅದು ನೆಂದಷ್ಟು ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟು ಕುಂಬಳಕಾಯಿ ಪಲ್ಯ ಎಲ್ಲ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಮಜ್ಜಿಗೆ ಕುಡಿದು ಮತ್ತು ಅದೇ ಹೊಟ್ಟೆ ಫುಲ್ ಆಯಿತು. ದೊಡ್ಡ ಲೋಟಲ್ಲಿ ಮಜ್ಜಿಗೆ ಕುಡ್ದೇ ಇರೋದ್ರಿಂದ ಸ್ವಲ್ಪ ಪೈನಾಪಲ್ ತಗೊಂಡೆ. ಪೈನಾಪಲ್ ತುಂಬ ದಿನ ಆಗಿತ್ತು ತಿಂದು. ಡಯಟ್ ಶುರು ಮಾಡ್ದಾಗಿಂದ ತಿಂದಿರಲಿಲ್ಲ. ಒಂದೇ ಥರ ಹಣ್ಣು ತಿನ್ನಲ್ಲ ನಾನು. ಮಧ್ಯೆ ಚೇಂಜಸ್ ಆಗಲಿ ಅಂತ ತಿಂತಾಯಿರ್ತೀನಿ ಬೇರೆ ಬೇರೆ ಥರ ಹಣ್ಣುಗಳು. ಹಂಗಾಗಿ ತಿಂದೇ ಇರಲಿಲ್ಲ. ಹಂಗಾಗಿ ಇವತ್ತು ಪೈನಾಪಲ್ ಒಂದು 2-3 ಪೀಸ್ ತಗೊಂಡೆ ಅಷ್ಟೇ. ಇವಾಗ ಮಧ್ಯಾಹ್ನ ಊಟ ಭರ್ಜರಿ ಫುಲ್ ಮೀಲ್ಸ್ ಯಾವ ಥರನಾದ್ರು ಅಂದ್ಕೋಬೋದು. ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಗ ತಿಂದು ಮಾಡಿ ಬೇಗ ತಿಂದ್ಬಿಡೋಣ. ಬನ್ನಿ ಶುರು ಮಾಡೋಣ. ಇನ್ನೇನು ನೋಡೋಣ. ನೆಕ್ಸ್ಟ್ ಹೋಯ್ತಾ ಹೇಳ್ತೀನಿ ಬನ್ನಿ. ಇವಾಗ ಚಪಾತಿ ಹಿಟ್ಟು ಕಲಿಸ್ಬಿಡೋಣ. ಫಸ್ಟೇ ರೆಡಿ ಮಾಡಿಟ್ಟಿದ್ನಲ್ಲ, ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಸೊಪ್ಪನ್ನ ಒಂದು 2 ನಿಮಿಷ ಬೇಯಿಸ್ಬಿಟ್ಟು, ಬೇಯಿಸಿದ್ನಲ್ಲ ಆ ನೀರು ಮತ್ತು ಸೊಪ್ಪು ಎರಡೂ ಹಾಕಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೊಂದೆಲ್ಲ ನಾನೇ ತಿನ್ನೋಕ್ಕೆ ಹಿಟ್ಟು ಕಲಿಸ್ಕೊತಾ ಇಲ್ಲ. ನಾವು 3 ಜನಕ್ಕೂ ಕಲಿಸ್ಕೊತಾ ಇದ್ದೀನಿ. ಅಷ್ಟೊಂದು ಬಕ್ಕಸೂರಿ ಅಲ್ಲ ನಾನು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಂತ್ಯ ಸೊಪ್ಪು 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಮಧ್ಯೆ ಸ್ವಲ್ಪ ಕಾಮಿಡಿ ಇರಲಿ ಅಂತ. ನಾನು ತುಂಬ ಬಕ್ಕಸೂರಿ ಇಷ್ಟೊಂದೆಲ್ಲ ತಿಂತೀನ ಅಂತ ಕೆಲವ್ರು ಕೇಳಿದ್ದಾರೆ ನಮ್ಮ ಮನೇಲೇ. ಸಾಕಾಗುತ್ತಾ ಅಂತ ಕೆಲವ್ರು ಕೇಳಿದ್ರು. ಇನ್ನು ಕೆಲವರು ಇಷ್ಟೊಂದೆಲ್ಲ ತಿಂತೀಯಲ್ಲ ಇದು ಡಯಟ್ ಅಂತ. ಹೌದು, ಇಷ್ಟೆಲ್ಲ ತಿಂದೇ ಡಯಟ್ ಮಾಡ್ತಾ ಇರೋದು. ಇವತ್ತು ಫುಲ್ಲು ಹೋಟ್ಲಿಗೆ ಹೋಗೋ ಫೀಲ್ ಆಗಬೇಕು ಆ ಥರ ಅಡುಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ ಈ ಥರ. ಒಂದೊಂದ್ಸರಿ ಜಾಸ್ತಿನೇ ಕಲಸಿಟ್ಟಿರ್ತೀನಿ. ಇಷ್ಟು ಇಟ್ಟು ಖಾಲಿ ಆಗಲ್ಲ. ಇವತ್ತೇ ಬೇಗ ಏನಾದ್ರು ನನಗೆ ಟೈಮ್ ಇರಲಿಲ್ಲ ಅಂತಂದರೆ ಒಂದು ಚಪಾತಿಗೆ ಏನಾದ್ರು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದು ನಾಳೆಗೆ ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನು ಪನ್ನೀರ್ಗೆ ತವಾ ಫ್ರೈ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಪನ್ನೀರು, ಎಲ್ಲ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಯಾಕಂದರೆ ಚಪಾತಿ ಹಿಟ್ಟು ಮತ್ತು ಈ ಪನ್ನೀರ್ ಎರಡೂ ಮ್ಯಾಗಿನೇಟ್ ಮಾಡಿಟ್ಬಿಟ್ರೆ ಪನ್ನೀರನ್ನ ನೆನೀತಾ ಇರುತ್ತೆ ಪಲ್ಯ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಅದಕ್ಕೆ ಈ ಥರ ನಾನು ಯಾವಾಗಲೂ ಅಷ್ಟೇ ಟೈಮ್ನ ಮ್ಯಾನೇಜ್ ಮಾಡೋ ಥರ. ಒಳ್ಳೆ ಪಕ್ಕ ಹೋಟೆಲ್ ಸ್ಟೈಲ್ ಥರ ಊಟ ಇವತ್ತು. ನನಗೇನೆ ಒಂಥರ ಫೀಲ್ ಆಗ್ತಾಯಿತ್ತು. ಬೇಯಿಸಂತ ನಾನೇನು 4 ಪೀಸ್ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರು. ಇದಕ್ಕೆಲ್ಲ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಇಟ್ಬಿಡೋಣ ಇಷ್ಟೇ. ಇವಾಗ ಕುಂಬಳಕಾಯಿನ ಪಲ್ಯ ಮಾಡ್ಕೊಳ್ಳೋಣ. ಕುಂಬಳಕಾಯಿನೂ 0 ಕ್ಯಾಲರೀಸ್ ಇದೆ. ಹಂಗಾಗಿ ಡಯಟ್ ಮಾಡೋರ್ಗು ತುಂಬ ಹೆಲ್ಪ್ ಆಗುತ್ತೆ. 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ತಕ್ಷಣ ಹಸಿಮೆಣಸಿನ್ಕಾಯಿ ಹಾಕೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಅವತ್ತು ಮಾಡಿದಾಗ ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು. ಬೇಗ ಆಗುತ್ತೆ.
ತುಂಬ ಏನು ಟೈಮ್ ಹಿಡಿಯಲ್ಲ ಕುಂಬಳಕಾಯಿ ಪಲ್ಯಕ್ಕೆ, ಬೇಗನೂ ಬೆಂದ್ಕೊಳ್ಳುತ್ತೆ. ದಪ್ಪ ಹಚ್ಚಿದ್ರು ಅಷ್ಟೇ. ಹಸಿಮೆಣ್ಸಿಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳಿ. ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ನಮಗೂ ಖುಷಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕತ್ತಾಯಿದ್ದೀನಿ. ನಾನು ಪುಡಿ ಅಂದ್ಬಿಟ್ಟು ಹಾಕಲ್ಲ ಫಸ್ಟೇ ಡೈರೆಕ್ಟಾಗಿ. ನಿಮಗೆ ಬೇಕು ಫಸ್ಟೇ ಅಂದರೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಟೊಮೊಟೊ ಹಾಕೊಳ್ಳಿ. ಯಾರಿಗೆಲ್ಲ ಡಯಟ್ ಮಾಡೋಕ್ಕೆ ಇಷ್ಟ ಆಯ್ತೈತೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಗೆ ಲೈಕ್ ಕೊಡಿ. ವೀಡಿಯೋಗೆ ಲೈಕ್ ಕೊಡಿ. ನಮಗೂ ಒಂಥರ ಖುಷಿಯಾಗುತ್ತೆ. ವೀಡಿಯೋ ನೋಡಿ ಹಾಗೆ ಇರಬೇಡಿ. ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಒಂದು ಲೈನ್ ಆದರೂ ಕಮೆಂಟ್ ಮಾಡಿ. ಇಷ್ಟೇ ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳ್ಕೊಳ್ಳೋದು. ಹಾಗೆ ನಮ್ಮಂಥ ಬಡವ್ರನ್ನ, ಯೂಟ್ಯೂಬ್ ಬಡವ್ರನ್ನ ಮುಂದುವರಿಸಿ ಅಂತ ಕೇಳ್ಕೊತ, ಆವಾಗಲೇ ರೆಸಿಪಿ ಹೇಳೋದೇ ಮರ್ತೋಯ್ತು. ಮಾತಾಡ್ತಾ ಹಿಂಗೇನು ಈಗ ತುಂಬ ಮಾತಾಡ್ತೀನಿ. ಮೊದಲು ಮಾತಾಡೋಕ್ಕೆ ಕಷ್ಟ ಆಗೋದು, ಇವಾಗ ತುಂಬ ಮಾತಾಡ್ತಾಯಿದ್ದೀನಿ ನೋಡಿ. ಕುಂಬಳಕಾಯಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಇಟ್ಟಿದ್ದೆ. ಇವಾಗ ನೋಡಿ ಸ್ವಲ್ಪ ಬೆಂದೈತೆ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ಮುಚ್ಚಿಡ್ತೀನಿ. ಇಷ್ಟೇ, ಬೆಂದ್ಕೊಳ್ಳುತ್ತೆ. ಇನ್ನೇನು ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಇವಾಗ ತವಾ ಕಾಯಕ್ಕಿಟ್ಟಿದ್ದೀನಿ. ಪನ್ನೀರ್ ಇಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮರ್ತುಬಿಟ್ಟು ಹೇಳ್ದೆ ಇದ್ದರೆ ಸಾರಿ. ನನಗೆ ಹಂಗೇ ಸ್ವಲ್ಪ ಮರುವು ಜಾಸ್ತಿ ಮಾತಾಡ್ಬೇಕಾರೆ. ಪನ್ನೀರ್ ಅನ್ನೋದು ಒಂದ್ಸತಿ ಮರ್ತೋಗಿರುತ್ತೆ, ಅದಕ್ಕೆ ಅಂತ ಜ್ಞಾಪಿಸ್ಕೊತಾ ಇರ್ತೀನಿ, ಕ್ಷಮೆ ಇರಲಿ. ಹಂಗಾಗಿ ಈಗ ಸ್ವಲ್ಪ ಎಣ್ಣೆ ಬೆಣ್ಣೆ ಎರಡೂ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಬೆಣ್ಣೆ ಮತ್ತು ತುಪ್ಪ. ನೀವು ಪನ್ನೀರ್ ಬೇಡ, ನಾನ್ ವೆಜಿಟೇರಿಯನ್ ಅಂದರೆ ಮೊಟ್ಟೆ ಬೇಯಿಸ್ಕೊಳ್ಳಿ, ಮೊಟ್ಟೆನೂ ಬೇಡ ಅಂದರೆ ಚಿಕನ್ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ತಕ್ಕಂತೆ. ನಾನು ವೆಜಿಟೇರಿಯನ್ ಆಗೋದ್ರಿಂದ ವೆಜಿಟೇರಿಯನ್ಲಿ ಏನೇನು ಪ್ರೋಟೀನ್ ಇದೆ ಅದನ್ನು ಮಾತ್ರ ತಗೋತಾ ಇದ್ದೀನಿ. ನಾನು ಒಬ್ಬಳೇ, ನಮ್ಮ ಮನೆಯವರೆಲ್ಲ ನಾನ್ ವೆಜ್ ತಿಂತಾರೆ. ನಾನು ಮಾಡ್ತೀನಿ ಅಷ್ಟೇ ನಾನ್ ವೆಜ್ನ. ಇಷ್ಟೇ ಸಾಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಅದಕ್ಕೆ ಹೇಳಿದ್ದು ನಾನು, ಹೋಟ್ಲಿಗೆ ಹೋಗಿ ತಿಂದ ಸ್ಟೈಲ್ ಈ ಥರ ಲಾಸ್ಟಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಎಲ್ಲ ಪನ್ನೀರ್ಗೂ ಇಟ್ಟರೆ ಆಹಾ ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರು ನನಗೆ ನಾನೇ ಬೇಷ್ ಅನ್ಕೋಬೇಕು ಅನಿಸುತ್ತೆ. ಇಷ್ಟೆಲ್ಲ ಒಬ್ಬಳೇ ತಿಂತಾಳೆ ಅನ್ಕೊಬಿಡಿ. ತಿಂತೀನಿ, ಆದರೆ ಒಂದೇ ಒಂದು ಚಪಾತಿ ತಿನ್ನೋದು ಇವತ್ತು. ಯಾಕಂದರೆ ಜಾಸ್ತಿ ಇದೆ ಇವತ್ತು ಪಲ್ಯ ಪನ್ನೀರೆಲ್ಲ. ಇಷ್ಟೇ ದಪ್ಪ ಇಟ್ಟು ತಗೊಳ್ಳೋದು. ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪೆಲ್ಲ ಇರೋದ್ರಿಂದ ಸಾಕು. ಬೇಕು ಅಂದರೆ ಒಂದು ಲೋಟ ಮಜ್ಜಿಗೆ ಕುಡಿತೀನಿ, ಬೇಡ ಅಂದರೆ ಇಲ್ಲ. ಬೆಳಿಗ್ಗೆ ಕುಡ್ದಿದ್ದೀನಲ್ಲ, ಬೇಡ ಅನಿಸುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿ ಒತ್ಕೊಳ್ಳೋದು, ಚಿಕ್ಕದು ಇಷ್ಟ ಇಲ್ಲ. ಆಮೇಲೆ ತುಂಬ ತೆಳು ಒತ್ತಿದ್ರೆ ಏನಾಗುತ್ತೆ ಅಂದರೆ ಹಪ್ಳ ಥರ ಆಗುತ್ತೆ. ಸ್ವಲ್ಪ ಮೇಲೆ ಎಳ್ಳು ಉದುರಿಸ್ಕೊಳ್ಳೋಣ, ಯಾಕಂದರೆ ಒಟ್ಟು ಸ್ಟೈಲ್ ಬರಬೇಕಲ್ಲ. ಅದಕ್ಕೆ ಲಟ್ಟಣಿಗೆಲ್ಲ ಒಂದು ಸಾರಿ ಉಳಿಸ್ಬಿಡಿ. ಹೇಗಿರುತ್ತೆ ಗೊತ್ತಾ, ಚಪಾತಿ ಅಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಇವತ್ತು ಬೆಣ್ಣೆಲೇ ಬೇಯಿಸ್ಕೊತಾ ಇದ್ದೀನಿ ಚಪಾತಿನ. ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪ, ಎಣ್ಣೆ ಬೇಕು ಅಂದರೆ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಡಿ. ಬೆಣ್ಣೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಆ ಎಳ್ಳಿಗಂತೂ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ಆಡ್ಕೊಳಗೆ ಈ ಬ್ರಷೆಲ್ಲ ಆಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಣ್ಣೆ ಮೆಲ್ಟ್ ಆಗ್ತಾ ಹೋಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ಈ ಥರ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ, ಪನ್ನೀರ್ದು ತವಾ ಪನ್ನೀರ್. ನೋಡಿ ಊಟ ರೆಡಿ ಆಯಿತು. ಇಷ್ಟು ತಿಂತೀನಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಖುಷಿಯಾಗಿ ಡಯಟ್ ಮಾಡಿ, ಓಕೆನಾ? ರೆಡಿ, ಇವಾಗ ಊಟ ತಿನ್ನೋಣ ಬನ್ನಿ. ಇವತ್ತಂತೂ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿರೋ ಥರ ಫೀಲ್ ಆಯ್ತೈತೆ. ಆ ಬೆಣ್ಣೆ, ಆ ಚಪಾತಿ ಸಕ್ಕತ್ತಾಗೈತೆ. ಯಾಕೆ ನಾನು ತಿನ್ನೋದೆಲ್ಲ ವೀಡಿಯೋ ಮಾಡ್ತೀನಿ ಅಂದರೆ ಪ್ರೂಫು, ಸುಮ್ಮನೆ ಮಾಡ್ತಾಳೇನೋ ಅನ್ನೋಕ್ಕೋಸ್ಕರ ಒಂದೊಂದು ತಿನ್ನೋದನ್ನು ವೀಡಿಯೋ ಮಾಡ್ಕೊತೀನಿ ಅಷ್ಟೇ. ಫಸ್ಟು ಒಂದೇ ಒಂದು ಚಪಾತಿ ತಗೊಂಡಿದ್ದೀನಿ ಸಾಕು. ಯಾಕಂದರೆ ಪಲ್ಯ ಜಾಸ್ತಿ ಮತ್ತು ಪನ್ನೀರೆಲ್ಲ ತಗೊಂಡಿದ್ದೀನಿ. ಇವತ್ತು ಸೌತೆಕಾಯಿ ತಗೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಪನ್ನೀರೆಲ್ಲ ತಗೊಂಡಿದ್ದಿಲ್ಲ, ಅದಕ್ಕೆ ಒಂದೇ ಒಂದು ಚಪಾತಿ ಸಾಕು. ಚಪಾತಿ ಇಲ್ಲ ಅಂದರೆ
ಪನ್ನೀರಂತೂ ಆ ಬೆಣ್ಣೆದು ಫ್ಲೇವರು ಸಕ್ಕತ್ತಾಗೈತೆ. ಎಲ್ಲ ರೆಸ್ಟೋರೆಂಟ ನಾನೇ ಬೇಸ್ ಅನ್ಕತ್ತೆ ಇಷ್ಟು ಚೆನ್ನಾಗೆಲ್ಲ ಅಡುಗೆ ಮಾಡ್ತೀನಿ ಅಂತ. ಆ ಬೆಣ್ಣೆ ಹಾಕಿರೋದಕ್ಕಿಂತ ಸಕ್ಕತ್ತಾಗೈತೆ ಪನ್ನೀರು. ಇದೂ ಅಷ್ಟೇ, ಎಳ್ಳು ಉದುರಿಸೋದ್ರಿಂದ ಚಪಾತಿಗೆ ಒಂದೇ ಒಂದು ಚಪಾತಿ ತಗೊಳ್ಳಿ ಸಾಕು, ತುಂಬ ಪ್ರೋಟೀನ್ ಇದೆ ಇವತ್ತು. ಆಮೇಲೆ ಪನ್ನೀರ್ ಬೇಡ ಅಂದರೆ ನಾನ್ ವೆಜ್ ಅವರಾದರೆ ಮೊಟ್ಟೆ ತಗೊಳ್ಳಿ, ಬ್ರೋಕ್ಲಿನ್ ತಗೊಳ್ಳಿ, ಆಮೇಲೆ ಕಾಬೂಲ್ ಚೆನ್ನ ಅದನ್ನು ತಗೊಳ್ಳಿ, ವಾಲ್ನಟ್ಸು ಅದನ್ನು ತಗೊಳ್ಳಿ. ನಿಮ್ಗೆ ಯಾವುದು ಇದು ಅದಕ್ಕೆ ಚಾಯ್ಸ್ ಕೊಡ್ತೀನಿ. ಸಕ್ಕತ್ತಾಗೈತೆ. ಆಹಾ, ಬಾಯಲ್ಲಿ ನೀರು ಬರ್ತೈತೆ ಬೇಗ ಬೇಗ ತಿಂದಾಕೋಣ ಅಂತ. ಕುಂಬಳಕಾಯಲ್ಲಿ 0 ಕ್ಯಾಲರೀಸ್ ಇದೆ. ಬರೀ ಬೆಣ್ಣೆ ಎತ್ಕೊಂಡು ತಿಂತಾಯಿದ್ದೀನಿ. ಇವಾಗ ಜಾಸ್ತಿ ತುಪ್ಪ ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ಬೆಣ್ಣೆ ಸ್ವಲ್ಪ ಹಾಕೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದಂತೂ ಸಕ್ಕತ್ತಾಗೈತೆ. ನಿಧಾನಕ್ಕೆ ತಿಂದು ಮುಗಿಸ್ತೀನಿ. ನೆಕ್ಸ್ಟ್ ಸಂಜೆ ಸಿಗೋಣ. ಆಹಾ, ಚಂದ್ರು ಸರ್ ತಿಂತಾರೆ ಹಂಗಾಗ್ಬಿಟ್ಟಿದೆ ಇವಾಗ. ಸಿಹಿಕೈ ಚಂದ್ರು ಸರ್ ಅವ್ರ ಫ್ಯಾನ್ ನಾನು ಅಡುಗೆ ಮಾಡೋದ್ರಲ್ಲಿ. ಅದು ಸ್ವಲ್ಪ ನಿಧಾನ ತಿಂತೀನಿ. ಬಾಯ್, ಸಂಜೆ ಸಿಗ್ತೀನಿ. ಇವತ್ತು ಸಂಜೆ ಊಟ ಏನು ತಿಂತಾಯಿಲ್ಲ ನಾನು. ಸಂಜೆ ಒಂದು ಚಿಕ್ಕ ಲೋಟಲ್ಲಿ ಟೀ ಕುಡಿದಿದ್ದೆ. ಆಮೇಲೆ ನಮ್ಮ ಸರಸ್ವತಿ ಅಕ್ಕವ್ರ ಮನೆಗೆ ಹೋಗಿದ್ದೆ, ಅಲ್ಲಿ ಬಾಳೆಹಣ್ಣು ತಿಂದೆ, ಅದೇ ಸಾಕು ಅನಿಸ್ತು. ಮಧ್ಯಾಹ್ನ ಊಟನೂ ಹೆವಿ ಅನ್ನಿಸ್ತೈತೆ, ಅದಕ್ಕೆ ಇವಾಗ ಏನು ಊಟ ತಿಂತಾಯಿಲ್ಲ. ನೀವೇನಾದ್ರು ಬೇಕು ಅಂದರೆ ಇಷ್ಟೇ ರೈಸ್ ತಗೊಳ್ಳಿ, ಒಂಚೂರು ಸಾಂಬಾರು ಇದೆ ಸಾಂಬಾರು ತಗೊಳ್ಳಿ, ಇಲ್ಲಾಂದರೆ ಯಾವುದೂ ಬೇಡ ಅಂದರೆ ಸಲಾಡ್ ತಗೊಳ್ಳಿ, ಇಲ್ಲಾಂದರೆ ಸೌತೆಕಾಯಿ ಇದ್ದರೆ ಸೌತೆಕಾಯಿ ತಗೊಳ್ಳಿ, ಕ್ಯಾರೆಟ್ ಇದ್ದರೆ ಕ್ಯಾರೆಟ್, ಹಿಂಗೆ ಏನಾದರೂ ಒಂದು ಚಪಾತಿ ಇದ್ದರೆ ಚಪಾತಿ, ಇದರಲ್ಲಿ ಏನಿದೆ ಅದನ್ನು ತಿನ್ನಿ. ನನಗೆ ಯಾಕೆ ಹೆವಿ ಅನ್ನಿಸ್ತು, ಹಂಗಾಗಿ ನಾನು ಏನು ತಿಂತಾಯಿಲ್ಲ. ಇವಾಗ ಒಂದು ದೊಡ್ಡ ಲೋಟಲ್ಲಿ ಬಿಸಿನೀರು ಕುಡಿದು ವಾಕ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ. ನಾನು ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಇಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ನಾಳೆ ಹೆಂಗೆ ನಡೀತಿದೆ ಗೊತ್ತಿಲ್ಲ, ನಾಳೆ ಹೆಂಗೆ ನಡೀತಿದೆ ಅದನ್ನು ಶೇರ್ ಮಾಡ್ತೀನಿ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಧನ್ಯವಾದಗಳು. ಗುಡ್ ನೈಟ್, ಶುಭರಾತ್ರಿ.